ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಡೇ ಸ್ಟಾರ್ಟ್ ಆಗಿದೆ ಒಂದು ಕಪ್ ಟೀ ಆ್ಯಂಡ್ ನಮ್ಮ ಲಕ್ಷ್ಮಿ ಅಲಾರಮಿಂದ. ಕೇಳಿಸ್ಕೊಂಡ್ರಾ? ನೆಕ್ಸ್ಟ್ ನಾನು ಹೋಗಿದ್ದೆ ನಮ್ಮ ಚಿಟ್ಟು ಪಿಲ್ಟು ಹತ್ರ. ನೋಡಿ ಅವು ನೋಡ್ತಾ ಇದ್ದಾವೆ ಯಾವಾಗಪ್ಪ ಮೇವು ಕೊಡ್ತಾರೆ, ಆಲ್ರೆಡಿ ಟೈಮ್ ಆಯಿತು ನಮಗೆ ಅಂತ. ಸರಿ ಅವಾಗೆಲ್ಲ ಆಮೇಲೆ ಕೊಡೋಣ, ಫಸ್ಟು ಎಲ್ಲ ಹಾಲು ಕರಿಯೋ ಪ್ರೊಸೆಸ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಈ ಕಡೆ ಬಂದ ತಕ್ಷಣ ನನಗೆ ಎರಡು ಕೋಳಿ ಕಣ್ಣಕ್ಕೆ ಕಾಣಿಸ್ತು. ಇನ್ನು ಮಿಕ್ಕಿದೆಲ್ಲ ಆಲ್ರೆಡಿ ಆಚೆ ಹೋಗ್ಬಿಟ್ಟಿದೆ. ವಾಕಿಂಗ್ ಜಾಗಿಂಗ್ ಎಲ್ಲ ಇರ್ತದಲ್ಲ, ಮುಗಿಸ್ಕೊಳಕ್ಕೆ ಹೋಗಿರಬೇಕು. ನಮ್ಮ ಲಕ್ಷ್ಮಿ ಅಂತೂ ಹಾಲು ಕರಿಯೋ ಸೌಂಡ್ ಕೇಳಿಸಿದ್ರೇ ಸ್ಟಾರ್ಟ್ ಮಾಡ್ತಾಳೆ ಗಲಾಟೆ ಮಾಡೋದು. ಅದಿನ್ನೂ ಹಾಲು ಕುಡಿತಿದೆ, ಚಿಕ್ಕ ಕರು, 1 ತಿಂಗಳು ಕರು ಅದು. ಅದಕ್ಕೆ ಈ ಕಡೆ ಬಂದ ತಕ್ಷಣ ನೋಡಿ ನಮ್ಮ ಅಣ್ಣ ಆಲ್ರೆಡಿ 2 ಹಸುಗೆ ಮಿಷಿನ್ ಹಾಕ್ಬಿಟ್ಟು ನೆಕ್ಸ್ಟ್ ಹಸುಗೆ ಮಿಷಿನ್ ಹಾಕ್ತಾ ಇದ್ದಾರೆ. ಇದು ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಇದು ರೀಸೆಂಟಾಗಿ ಮಹಾರಾಷ್ಟ್ರದಿಂದ ತಂದಿದ್ದು, 1 ವಾರ ಆಯಿತು. ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟು ನಾನು ಅದು ಮುಗಿಸೋಷ್ಟೊತ್ತಿಗೆ ಈಸಿ ಆಗುತ್ತೆ ಬೇರೆ ಹಸುಗೆ ಅಂದ್ಬಿಟ್ಟು ಬೇಗ ತೊಳೆದ್ಬಿಟ್ರೆ ಮಿಷಿನ್ ಹಾಕೋಕೆ ಈಸಿ. ಸೊ ನಾನೇ ತೊಳೆದ್ಬಿಡೋಣ, ನೆಕ್ಸ್ಟ್ ಮಿಷಿನ್ ಹಾಕ್ಬೋದು ಅಂದ್ಬಿಟ್ಟು ಇದನ್ನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಸುಗೆ ಯಾವತ್ತೂ ಅಷ್ಟೇ ಮಿಷಿನ್ ಹಾಕೋಕ್ಕೆ ಮುಂಚೆ ಇಲ್ಲ ಹಾಲು ಕೈಯಲ್ಲೇ ಕರಿಯೋಕ್ಕೂ ಮುಂಚೆನೇ ಅದನ್ನು ನೀಟಾಗಿ ತೊಳ್ಕೊಂಡಿರಬೇಕು. ನಮಗೆ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಹಸುಗಳೇನೂ ತೊಳೆದಿಲ್ಲ. ಹಾಲು ಕರೆದ್ಬಿಟ್ಟು ಆಮೇಲೆ ತೊಳೆಯೋಣ ಅಂತ. ಸೊ ನಾನು ಅದಕ್ಕೆ ಕೆಚ್ಚಲೆಲ್ಲ ನೀಟಾಗಿ ತೊಳ್ಕೊಂಡೆ. ಸೊ ನಾವು ನೀಟಾಗಿ ತೊಳೆಯೋದ್ರಿಂದ ಅದಕ್ಕೆ ಯಾವುದು ಕೆಚ್ಚಲು ಬಾವು ಏನೂ ಆಗೋಲ್ಲ. ಸೊ ತೊಳೆದ ತಕ್ಷಣವೇ ನಮ್ಮಣ್ಣ ದವಮ್ಮ ದೇವರು ಇಷ್ಟೊತ್ತು ನಾನು ಹಾಕಿದ್ದೀನಿ ಮಿಷಿನ್ ಹಾಕೋ ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಟರು. ಸರಿ ಅಂದ್ಬಿಟ್ಟು ನಾನೇ ಮಿಷಿನ್ ಹಾಕ್ಕೊಂಡು ನೆಕ್ಸ್ಟ್ ಹಸುಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಮಿಷಿನ್ ಹಾಕಿ ನೆಕ್ಸ್ಟ್ ಹಸುಗೆ ರೆಡಿ ಮಾಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ನೋಡಿ ನಮ್ಮ ಭಾಗ್ಯಲಕ್ಷ್ಮಿ ಇದ್ದಾಳಲ್ಲ ಪಕ್ಕದಲ್ಲಿ, ಜರ್ಸಿ ಹೋಲ್ಸ್ಟೈನ್ HF ಇದ್ರದ್ದೆಲ್ಲ ನಾನು ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಮನೇಲಿ ಯಾವ್ದ್ಯಾವ್ದು ಇದೆ ಆ್ಯಂಡ್ ಯಾವುದ್ಯಾವ್ದ್ರ ಮೀನಿಂಗ್ ಏನು ಅಂತ. ಯಾಕಂದರೆ ಸ್ಟಾರ್ಟರ್ಸ್ಗೆ ಆ್ಯಂಡ್ ನಮ್ಮ ಪ್ರೊಫೆಷ್ನಲ್ಸ್ಗೆ ಗೊತ್ತಿರಲ್ಲ ಯಾವ ಹಸು ಏನು, ಯಾವ ಕಲರ್ ಇದ್ದರೆ ಏನು ಅಂತೆಲ್ಲ. ಸೊ ನೋಡಿ ಇವರೇ ನಮ್ಮ ಭಾಗ್ಯಲಕ್ಷ್ಮಿ ಬ್ರೌನಿ. ಸೊ ಅದೊಂದು ಸಗಣಿ ಇಟ್ಟಿತ್ತು, ಅದನ್ನು ಎತ್ಬಿಟ್ಟು ಅದರಲ್ಲಿ ಇನ್ನೂ ಹಾಲು ಕರೆದಿರಲಿಲ್ಲ. ಸೊ ಹಾಲು ಕರೆಯೋಣ ಅಂತ ವಾಶ್ ಮಾಡ್ಕೊಂಡೋ ಇಲ್ಲೋ ಕರೆಂಟ್ ಹೋಯ್ತು. ಸೊ ಕರೆಂಟ್ ಹೋದರೆ ಅದು ನೆಕ್ಸ್ಟು ಆಪ್ಷನ್ ಏನೂ ಇಲ್ಲ, ಒಂದೇ ಆಪ್ಷನ್, ಅದು ಒಂದು ಕೈಯಲ್ಲಿ ಹಾಲು ಕರಿಯೋದು. ನಮ್ಮ ಅಣ್ಣ ಸಿಕ್ತೆ ಅಂದ್ಬಿಟ್ಟು ಕರಿಯಮ್ಮ ಪರವಾಗಿಲ್ಲ ಅಂದ್ಬಿಟ್ಟು ನನಗೆ ಕೊಟ್ಟರು. ಸೊ ಕರ್ಕೊಂಡೆ. ಆಮೇಲೆ ಗೊತ್ತಾಯಿತು ಅದೊಂದು 5 ಲೀಟ್ರ್ ಹಾಲಾಗಿದೆ ಅಂತ. ಸರಿ ಅಂತ ಅದನ್ನ ಕ್ಯಾನಲ್ಲಿ ಹಾಕ್ಬಿಟ್ಟು ನಮ್ಮ ಲಕ್ಷ್ಮಿಗೆ ಒಂದು 4 ಲೀಟ್ರ್ ಹಾಲು ತೊಗೊಂಡೋಗ್ಬೇಕು. ಅದಕ್ಕೊಂದು 4 ಲೀಟ್ರ್ ಹಾಲು ತೊಗೊಂಡೋಗ್ಬಿಟ್ಟಿದ್ದೆ. ಇದಾಗಿದ್ದ ತಕ್ಷಣ ನಾನು ನೆಕ್ಸ್ಟು ಕೆಲಸನೇ ವಾಷಿಂಗ್ ಪ್ರಾಸೆಸ್. ಯಾಕಂದರೆ ಇವತ್ತು ಫಸ್ಟು ಶ್ರಾವಣ ಶನಿವಾರ ಆಗಿರೋದ್ರಿಂದ ಎಲ್ಲ ತೊಳೆದು ಪೂಜೆ ಗೀಜೆ ಮಾಡಬೇಕು ಮನೆಯಲ್ಲಿ. ಸೊ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.